ಆರ್ ಎಸ್ ಕಾರ್ ಮಾಡಿಫೈಸ್ಗೆ ಇವತ್ತು ಸುಜುಕಿ ಅವ್ರದ್ದು ವಿಕ್ಟೋರಿಯಸ್ ಕಾರ್ ಬಂದಿದೆ. ಇದರಲ್ಲಿ ಸರ್ಟೆನ್ ಮಾಡಿಫಿಕೇಶನ್ ಮಾಡ್ತಿದ್ದೇವೆ. ಸೊ ಯಾವಾಗಲೂ ಫ್ರಂಟ್ ಪ್ರೊಫೈಲ್ ಅಂತ ಹೇಳಿದರೆ ಇವತ್ತು ರಿಯರ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡುವ. ಗಾಡಿನೂ ಬಂದಿರೋದು ಆಲ್ಮೋಸ್ಟ್ 200 ಕಿಲೋಮೀಟರ್ನ ಬಂದಿದೆ. ಸೊ ಇದರಲ್ಲಿ ಒಂದು ಎಕ್ಸ್ಟೀರಿಯರ್ ಕೆಲಸ ಆಗಿರ್ಬೋದು, ಫ್ರಂಟ್, ಸೈಡ್ಸ್, ರಿಯರ್ ಆ್ಯಂಡ್ ಇಂಟೀರಿಯರ್ ಕೆಲಸ ಅಂತಲೇ ಹೇಳ್ಬೋದು. ಸೊ ಈಗ ರಿಯರ್ ಅಂತ ನೋಡಿಕೊಂಡ್ರೆ ಇದರಲ್ಲಿ ಒರಿಜಿನಲ್ ಕನೆಕ್ಟಿಂಗ್ ಟೇಲ್ ಲ್ಯಾಂಪನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಇದು ಮಾರುತಿದು ಜೆನ್ವಿನ್ ಪ್ರಾಡಕ್ಟ್ ಆಗಿದೆ. ಬೇಸಿಕ್ ವೇರಿಯಂಟಲ್ಲಿ ಬಂದಿರಲ್ಲ, ಅದನ್ನು ರಿಮೂವ್ ಮಾಡಿ ಟಾಪ್ ಎಂಡಲ್ಲಿ ಯಾವ ಪ್ರಾಡಕ್ಟ್ ಬರ್ತದೆ ಆ ಪ್ರಾಡಕ್ಟನ್ನು ಹಾಕಿದ್ದೇವೆ. ಆ್ಯಂಡ್ ಸೈಡ್ಸ್ ಅಂತ ಬಂದಾಗ ನೋಡ್ತಿರ್ಬೋದು, ಸನ್ ಫಿಲ್ಮ್ ಆಗಿರ್ಬೋದು ಆ್ಯಂಡ್ ಡೋರ್ ಹ್ಯಾಂಡಲ್ ಕ್ರೋಮ್ ಆಗಿರ್ಬೋದು, ಈ ರೀತಿ ಸಣ್ಣ ಆಕ್ಸೆಸರೀಸ್ ಹಾಕಿದ್ದೇವೆ. ಫ್ರಂಟ್ ಅಂತ ಬಂದಾಗ ಮೇಜರ್ ಆಗಿ ಇದರಲ್ಲಿ ಓಝೋಮ್ದು ಹೆಡ್ಲೈಟ್ ಹಾಕಿದ್ದೇವೆ. ಹೈ ಆ್ಯಂಡ್ ಲೋ ಬೀಮ್ 9005 ವಿಚ್ ಕಮ್ಸ್ ವಿತ್ ಅ ವೈಟ್ ಕಪ್ಲರ್ ಟು ಕಪ್ಲರ್ ಆಗಿರುವಂಥ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದ್ರ ಜೊತೆ 2 ಇಂಚಿದು ಪ್ರೊಜೆಕ್ಟರನ್ನು IPH ಬ್ರ್ಯಾಂಡಲ್ಲಿ ಅಪ್ಗ್ರೇಡ್ ಮಾಡಿದ್ದೇವೆ. ಆ್ಯಂಡ್ ಅದಾದ ನಂತರ ಮೇಜರ್ ಆಗಿ ಇದರಲ್ಲಿ ಮಾಡಿರುವಂಥದ್ದು ಒಂದು ಸೀಟ್ ಕವರ್ ಅಂತಲೇ ಹೇಳ್ಬೋದು. ಸೊ ಕಾರ್ದು ಇಂಟೀರಿಯರ್ ಕೊಟ್ಟಿರೋದು ಬ್ಲ್ಯಾಕ್ ವಿತ್ ವೆನಿಲಾ ಕಲರ್ ಅಂತ ಹೇಳ್ಬೋದು. ಸೊ ಸೇಮ್ ವೇ ದ ಸೀಟ್ ಕವರನ್ನು ಅದೇ ಕಲರ್ ಔಟೋಫಾರ್ಮ್ ಬ್ರ್ಯಾಂಡಲ್ಲಿ ಅಪ್ಗ್ರೇಡ್ ಮಾಡಿದ್ದೇವೆ, ವಿಚ್ ಇಸ್ ಕಂಪ್ಲೀಟ್ಲಿ OEM ಫಿಟ್ಟಿಂಗ್ ಫಿನಿಶಿಂಗ್ ನೀವು ನೋಡ್ತಿರ್ಬೋದು, ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಕಲರ್ ಕಾಂಬಿನೇಷನ್ ಆಲ್ಸೋ ಮ್ಯಾಚಿಂಗ್ ವೆರಿ ವೆಲ್. ಸೊ ಅದ್ರ ಜೊತೆ ಇದರಲ್ಲಿ ಕಂಪ್ಲೀಟ್ ಅಂತೂ ಸೀಟ್ ರಿಮೂವ್ ಮಾಡುವಾಗ ಒರಿಜಿನಲ್ ಕಾರ್ಪೆಟನ್ನು ಟು ಸೇವ್ ಇಲ್ಲಂದ್ರೆ ಪ್ರೊಟೆಕ್ಟ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಇದರಲ್ಲಿ ಫುಲ್ ಲ್ಯಾಮಿನೇಷನ್ ಮಾಡಿದ್ದೀವಿ. ಆ್ಯಂಡ್ ಫುಲ್ ಲ್ಯಾಮಿನೇಷನ್ ಆದ ನಂತರ ಅದರಲ್ಲಿ 3D ಮ್ಯಾಟನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ಇಟ್ ಲುಕ್ಸ್ ನೀಟ್, ಲಕ್ಸುರಿ, ಕಂಫರ್ಟ್ ಎಲ್ಲನೂ ಕಾಣ್ತಿದೆ. ಆ್ಯಂಡ್ ಅದೇ ಕಲರ್ ಮ್ಯಾಚಿಂಗ್ ಆಗುವಂಥದ್ದು ಔಟೋಫಾರ್ಮ್ ಬ್ರ್ಯಾಂಡಲ್ಲಿ ಸ್ಟೇರಿಂಗ್ ಕವರನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ಒಂದು ಇಂಟೀರಿಯರ್ದು ಕೆಲಸ ಆದ ನಂತರ ಮೇಜರ್ ಆಗಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಸುಜುಕಿ ಕಾರಲ್ಲಿ ರೋಡ್ ನಾಯ್ಸ್ ಕ್ಯಾನ್ಸಲೇಷನ್ ಆಗಿರ್ಬೋದು, ದ ವೇಟ್ ಆಫ್ ದ ಡೋರ್ಸ್ ಆಗಿರ್ಬೋದು ಇಸ್ ವೆರಿ ಲೈಟ್ ಅಂತ ಹೇಳಿ. ಸೊ ಹಾಗಾಗಿ ಇದರಲ್ಲಿ 1 ಲೇಯರ್ ಡ್ಯಾಂಪಿಂಗನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ವಿಚ್ ಇಸ್ ಅಗೇನ್ ವಿ ಹ್ಯಾವ್ ಯೂಸ್ಡ್ ಅ ಮೊರಲ್ ಬ್ರ್ಯಾಂಡ್. ಇದು ಕಂಪ್ಲೀಟ್ ಆಗಿ 1 ಲೇಯರ್ ಡ್ಯಾಂಪಿಂಗ್ ಮಾಡಿದ್ದೀವಿ. ಸೊ ಟು ರಿಡ್ಯೂಸ್ ದ ನಾಯ್ಸ್ ಆಗಿರ್ಬೋದು, ಹೊರಗಡೆದು ರೋಡ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಹೇಳ್ಬೋದು. ಇನ್ನೊಂದು ಟು ಇನ್ಕ್ರೀಸ್ ದ ಆಡಿಯೋದು ಒಂದು ಸೌಂಡ್ ಕ್ಲಾರಿಟಿ ಆಗಿರ್ಬೋದು ಆ್ಯಂಡ್ ನಿಮಗೆ ಒಂದು ಹೀಟನ್ನು ಪ್ರಿವೆಂಟ್ ಮಾಡಲಿಕ್ಕಾಗಿರ್ಬೋದು, ಈ ರೀತಿಯಲ್ಲಿ ಡ್ಯಾಂಪಿಂಗ್ ಮಾಡಿದ್ದೀವಿ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಬ್ಲೋಪಂಗ್ ಬ್ರ್ಯಾಂಡ್ ಇದು ಕೋಎಕ್ಸ್ ಸ್ಪೀಕರನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಒಂದು ಕಸ್ಟಮರ್ ಆಲ್ಮೋಸ್ಟ್ ಅಬೌಟ್ 200 ಕಿಲೋಮೀಟರಿಂದ ಬಂದು ಆಲ್ಮೋಸ್ಟ್ ಅಬೌಟ್ 85,000 to 90,000 ಅಪ್ಗ್ರೇಡ್ ಮಾಡಿಕೊಂಡು, ಅಂದರೆ ಬೇಸಿಕ್ ಆಗಿ ದ ಇಂಪಾರ್ಟೆಂಟ್ ಫೀಚರ್ಸ್ ಏನಿತ್ತು, ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಆಗಿರ್ಬೋದು, ಹೆಡ್ಲೈಟ್ಸ್ ಆಗಿರ್ಬೋದು, ಪ್ರೊಜೆಕ್ಟರ್ ಆಗಿರ್ಬೋದು, ರೋಡ್ ನಾಯ್ಸ್ ಕ್ಯಾನ್ಸಲೇಷನ್ ಆಗಿರ್ಬೋದು, ಫುಲ್ ಫಾರ್ಮ್ಯಾಟ್ ಸೀಟ್ ಕವರ್, ಸ್ಟೇರಿಂಗ್, ಈ ರೀತಿ ಲಕ್ಸುರಿದು ಕಂಪ್ಲೀಟ್ ಆಗಿ ಒಂದು ಮಾಡಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಸೊ ದ ಕಸ್ಟಮರ್ ಇಸ್ ಅಗೇನ್ ಐಮ್ ಸೇಯಿಂಗ್ ಕಮ್ ಫ್ರಮ್ ಆಲ್ ಓವರ್ ಫ್ರಮ್ 200 to 50 ಕಿಲೋಮೀಟರ್ದ ಬಂದು ಕಂಪ್ಲೀಟ್ ಮಾಡಿಫಿಕೇಶನ್ ಮಾಡ್ಕೊಂಡಿರೋದು ಜಸ್ಟ್ ಬಿಕಾಸ್ ಆಫ್ ದ ಕ್ವಾಲಿಟಿ ಆ್ಯಂಡ್ ದ ಪ್ರೊಫೆಷನ್ಸ್ ಆಫ್ ದ ವರ್ಕ್ ಅಂತ ಹೇಳ್ಬೋದು. ಈ ರೀತಿದು ಮಾಡಿಫಿಕೇಶನ್ ಮಾಡಬೇಕು, ಜೆನ್ವಿನ್ ಪಾರ್ಟ್ ಆಗಿರ್ಬೋದು, ಡಿಫ್ರೆಂಟ್ ಟೈಪ್ ಆಫ್ ಸೀಟ್ ಕವರ್ಸ್ ಆಗಿರ್ಬೋದು ಮಾಡಬೇಕು ಅಂತ ಹೇಳಿದ್ರೆ ವಿಸಿಟ್ ಮಾಡಿ RS ಕಾರ್ ಮಾಡಿಫೈಸ್ಗೆ.